कर्नाटक स्टेट बार काउंसिल के इलेक्शन 2026 के लिए कैंपेन जोरों शोर से जारी है। इसी सिलसिले में मोहम्मद शाह मुल्ला एक मजबूत कैंडिडेट के तौर पर उभर कर सामने आए हैं। मोहम्मद शाह मुल्ला कर्नाटका के मुख्तलिफ डिस्ट्रिक्ट का दौरा करते हुए एडवोकेट से मुलाकात कर वोट और सपोर्ट की अपील कर रहे हैं। गुलबर्गा डिस्ट्रिक्ट बार एसोसिएशन में खास प्रोग्राम ऑर्गेनाइज किया गया था, जहां तकरीबन 800 के करीब एडवोकेट्स मौजूद थे। इस मौके पर एडवोकेट एन.एस. हिरेमठ, एडवोकेट अरुण कुमार किन्नी, एडवोकेट भूपेंद्र सिंह, एडवोकेट बी.ए. नागनूर, एडवोकेट एजाज अहमद, एडवोकेट शानमुख रेड्डी, एडवोकेट प्रवीण शास्त्री और एडवोकेट महबूब मुल्ला के अलावा दीगर सभी एडवोकेट्स ने अपना सपोर्ट जाहिर किया है। अपनी तकरीर में मोहम्मद शाह मुल्ला ने एडवोकेट्स के अहम मसाइल पर बात की है। खासतौर पर एडवोकेट के इंतकाल के बाद उनकी फैमिली को प्रॉपर सपोर्ट ना मिलना, हेल्थ इंश्योरेंस की सख्त ज़रूरत और गवर्नमेंट स्कीम्स का फ़ायदा एडवोकेट्स तक पहुंचाने की बात कही गई। उनका सीरियल नंबर 74 है और उन्होंने तमाम एडवोकेट से अपील की है कि ON1 लिखकर फर्स्ट प्रेफरेंस के साथ वोट कर इन्हें कामयाब बनाएं। मोहम्मद शाह मुल्ला ने यह भी कहा है कि अगर उनसे बेहतर कोई कैंडिडेट नज़र आए तो बिना झिझक उनके हक में वोट करें। उनका कहना था कि वो हमेशा से एडवोकेट्स के हक में काम करते आए हैं और अगर वो जीतते हैं तो अपने तमाम कमिटमेंट्स पर पूरी जिम्मेदारी के साथ अमल करेंगे। ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ನಿಮಿತ್ತವಾಗಿ ಇವತ್ತು ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಚಾರಾರ್ಥವಾಗಿ ನಾವು ಮತ್ತು ನಮ್ಮ ಹಿರಿಯ ವಕೀಲರಾದಂಥ ಎನ್.ಎಸ್. ಹಿರೇಮಠ ಸಾಹೇಬರು ಮತ್ತು ನಮ್ಮ ಅರುಣ್ ಕಿಣ್ಣಿ ಸಾಹೇಬರು, ಹುಲಿ ಅವರು, ನಮ್ಮ ಎಲ್ಲರಿಗೆ ಹಿರಿಯರು ಮತ್ತು ಮಾಜಿ ಅಧ್ಯಕ್ಷರಾದ ಡಿ.ಕೆ. ಯೂಸುಫ್ ಸಾಹೇಬರು, ಇನ್ನೋರ್ವ ಮಾಜಿ ಅಧ್ಯಕ್ಷರಾದ ನಮ್ಮ ಅರುಣ್ ಕಿಣ್ಣಿ ಅವರು, ನನ್ನ ಮಿತ್ರರಾದಂಥ ಷಣ್ಮುಖ್ ಅವರು, ಪ್ರವೀಣ್ ಅವರು ಹಾಗೂ ನಮ್ಮ ಬಬ್ರವಾಡಿ ಸಾಹೇಬರು, ನಮ್ಮ ಅಂಕಲಾದಂಥ ನಗನೂರ್ ಸಾಹೇಬರು, ಅದೇ ರೀತಿ ಎಲ್ಲ ಮಿತ್ರರು ನಮ್ಮ ಸಹೋದರರಾದ ಮೆಹಬೂಬ್ ಮುಲ್ಲಾ ಅವರು ಎಲ್ಲರೂ ಕೂಡ ಇವತ್ತು ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಏನು ಪ್ರಚಾರಾರ್ಥವಾಗಿ ಆಗಮಿಸಿ ಇವತ್ತು ನಮ್ಮ ಒಂದು ಬೃಹತ್ ಏನು ಮತಯಾಚನೆಗೆ ಬಂದಿದ್ದೆವು. ಆ ಮತಯಾಚನೆಯಲ್ಲಿ ಸುಮಾರು 600 to 700 ಜನ ವಕೀಲರು ನಮಗೆ ಸಾಥ್ ಕೊಟ್ಟು ನಮ್ಮ ಒಂದು ಮಾತಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಿಂದ ವಕೀಲರ ಮೇಲೆ ಸಂಕಷ್ಟಗಳು ಬರ್ತಾ ಇದೆ, ಯಾವ ರೀತಿಯಿಂದ ಅವನ್ನು ಪರಿಹರಿಸಬೇಕು, ಈ ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನು ಎತ್ತಿ ಹಿಡಿಯೋದರಿಂದ ಏನು ಪ್ರಯೋಜನ ಇಲ್ಲ, ಈಗ ಮುಂದೆ ಏನು ಮಾಡಬೇಕು ವಕೀಲರ ಪರವಾಗಿ ಮತ್ತು ವಕೀಲರ ಕಲ್ಯಾಣಕ್ಕಾಗಿ ಅಂತ ನಾನು ನನ್ನ ಭಾಷಣದ ಇದಕ್ಕೂ ಪೂರ್ತಿ ಭಾಷಣದುದ್ದಕ್ಕೂ ನನ್ನ ಧ್ಯೇಯೋದ್ದೇಶಗಳೇನೆಂದರೆ ವಕೀಲರ ಕಲ್ಯಾಣ ಅತಿ ಮುಖ್ಯ. ವಕೀಲರು ಸಾಕಷ್ಟು ಸಂಕಷ್ಟಗಳು ಮತ್ತು ತೊಂದರೆಗಳನ್ನು ಬಳಲ್ತಾ ಇದ್ದಾರೆ. ಅದರಲ್ಲಿ 2 ಪ್ರಮುಖ ವಿಷಯಗಳೆಂದರೆ, ಒಂದು ವಕೀಲ ಸಂತ್ರಸ್ತ ನಿಧಿ ಅಂದರೆ ವೆಲ್ಫೇರ್ ಸ್ಟ್ಯಾಂಪ್ ಫಂಡ್ನಿಂದ ಏನು ಅಮೌಂಟ್ ಜನ್ರೇಟ್ ಆಗುತ್ತೆ ಅದರಿಂದ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ವಕೀಲರು ನಿಧನವಾದರೆ ಕಡಿಮೆ ಪ್ರಮಾಣದಷ್ಟು ದುಡ್ಡು ಬರ್ತಾ ಇದೆ ಅವರಿಗೆ, ಮತ್ತು ಅದರಲ್ಲಿಯೂ ಲೆಂತ್ ಆಫ್ ಸರ್ವಿಸ್ ಮೇಲೆ ದುಡ್ಡು ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಕೂಗು ಏನಂದರೆ, ಯಾರೇ ವಕೀಲರಿಗೆ ಏನೇ ಅನಾಹುತ ಆಗಿ ತೀರಿಕೊಂಡ್ರೆ ಅಥವಾ ನಿಧನರಾದರೆ ಅವರಿಗೆ ಕನಿಷ್ಠ ಪಕ್ಷ 20 to 25 ಲಕ್ಷ ಕೊಡ್ತಕ್ಕಂಥ ಒಂದು ಪರ್ಯಾಯ ಮಾರ್ಗ ಹುಡುಕಿ ಕೊಡ್ತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡು ಯಾವ ರೀತಿಯಲ್ಲೂ ಕೊಡೋಕ್ಕೆ ಸಾಧ್ಯ ಇದೆ, ಯಾವ ರೀತಿ ಸರ್ಕಾರದಿಂದ ಸೌಲಭ್ಯಗಳು ತಗೊಂಡು ಸರ್ಕಾರದಿಂದ ಅನುದಾನ ತಗೊಂಡು ನಾವು ಕೊಡಬೇಕನ್ನೋದನ್ನು ಆ ನಿಟ್ಟಿನಲ್ಲಿ ನಾನು ಈ ನನ್ನ ಭಾಷಣದಲ್ಲಿ ಹೇಳಿದ್ದೇನೆ. ಮತ್ತು ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಕೀಲರ ಶೋಚನೀಯವಾದಂಥ ಸ್ಥಿತಿ ಏನೆಂದರೆ, ವೈದ್ಯಕೀಯ ವಿಮೆ ಅಂದರೆ ಏನು, ಎಲ್ಲರಿಗೆ ಯಾವುದೇ ತೊಂದರೆ ಆದರೆ ಯಾವುದೇ ರೀತಿಯ ಸೌಕರ್ಯಗಳಿಲ್ಲ. ಏನೇ ಹಾರ್ಟ್ ಆಗಲಿ, ಕ್ಯಾನ್ಸರ್ ಆಗಲಿ, ಯಾವುದೇ ರೀತಿಯ ತೊಂದರೆಗಳಾದಾಗ ವಕೀಲರು ತಮ್ಮ ಸಾಕಷ್ಟು ಕಷ್ಟದಿಂದ ಬಂದಿರೋದ್ರಿಂದ ಅವರಿಗೆ ದುಡ್ಡಿನ ಮತ್ತು ಆದಾಯದ ಕೊರತೆ ಇರೋದರಿಂದ ಅವರಿಗೆ ಭಾಳ ತೊಂದರೆ ಆಗ್ತಿದೆ. ಅಂಥ ಎಲ್ಲ ವಕೀಲರಿಗೆ ಒಂದು ವಿಮೆ ಜಾರಿ ಆಗಬೇಕು. ಅದಕ್ಕೂ ಕೂಡ ಸರ್ಕಾರದಿಂದ ಅನುದಾನ ತಗೊಂಡು ಮಾಡಬೇಕು. ಮತ್ತು ಸರ್ಕಾರದಿಂದ ಅನುದಾನ ಪಡಿಬೇಕಾದ್ರೆ ನಾವು ಸಂವಿಧಾನದ 3ನೇ ಅಂಗವಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ಸೌಲಭ್ಯಗಳಿಲ್ಲ. ಅದಕ್ಕೆ ಸರ್ಕಾರ ಅನುದಾನ ಕೊಟ್ಟು ಈ 2 ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸಿ ವಕೀಲರ ಕಲ್ಯಾಣಕ್ಕಾಗಿ ಒಂದು ಸರ್ಕಾರವು ಕೂಡ ಒಂದು ಸಮಸ್ಯೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕಾಗುತ್ತೆ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏನಾದರೂ ಅಂಥ ಸಕಲ ಸೌಕರ್ಯ ಕೊಡುವಲ್ಲಿ ಮತ್ತು ಈ ಯೋಚನೆ ಇದನ್ನು ಏನು 2 ಯೋಜನೆಗಳು ಜಾರಿಗೆ ತರುವಲ್ಲಿ ಸರ್ಕಾರ ನಮಗೆ ಏನಾದರೂ ಆಶ್ವಾಸನೆ ಕೊಡದೇ ಇದ್ದರೆ ಮುಂದೆ ವಕೀಲರು ಹೋರಾಟದ ಮುಖಾಂತರ ತಗೋಬೇಕಾಗುತ್ತೆ. ಇವತ್ತು ಎಲ್ಲವೂ ಕೂಡ ಹೋರಾಟದ ಮುಖಾಂತರ ಪಡೆದುಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಇಲ್ಲಿ 371J ಬರಬೇಕಾದ್ರೂ ಅದು ಹೋರಾಟದ ಮುಖಾಂತರ ಖರ್ಗೆ ಸಾಹೇಬರು ಮತ್ತು ಧರ್ಮಸಿಂಗ್ ಸಾಹೇಬರು ಮತ್ತು ವೈಜನಾಥ್ ಪಾಟೀಲ್ರಂಥ ಮಹಾ ದಿಗ್ಗಜರು ಹೋರಾಟ ಮಾಡಿದಂಥ ಕಾರಣದಿಂದ ಇವತ್ತು 371J ಬಂತು. ಖರ್ಗೆ ಸಾಹೇಬರು ಮತ್ತು ಧರ್ಮಸಿಂಗ್ ಸಾಹೇಬರ ಪುಣ್ಯದಿಂದ ಇಲ್ಲಿ ಹೈಕೋರ್ಟ್ ಬಂತು.
ಇದೇ ರೀತಿಯಾಗಿ ಧಾರವಾಡಕ್ಕೂ ಹೈಕೋರ್ಟ್ ಬಂತು. ಎಲ್ಲ ಕೂಡ ಒಂದು ಹೋರಾಟದ ಮುಖಾಂತರ ನಾವೆಲ್ಲ ವಕೀಲರು ಹೋರಾಟ ಮಾಡಿದಾಗ ಇವರೆಲ್ಲರೂ ಇಲ್ಲ ನಮ್ಮವ್ರಿಗೆ ತೊಂದರೆ ಆಗ್ತಾ ಇದೆ, ನಮ್ಮ ವಕೀಲರಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕು ಅಂಥೇಳಿ KAT ಆಗಲಿ ಮತ್ತೊಂದಾಗಲಿ ಬರಬೇಕಾದ್ರೆ ಇಲ್ಲಿ ನಮ್ಮ ದಿಗ್ಗಜರು ಅದಕ್ಕೆ ತಾವು ಸಾಥ್ ಕೊಟ್ಟು ನಮಗೆ ಒಂದು ಸಹಕಾರ ನೀಡಿದ್ದಲ್ಲಿ ಇವೆಲ್ಲ ಸೌಕರ್ಯಗಳು ಬಂದು. ಬಟ್ ಎರಡು ಪ್ರಮುಖ ಇನ್ನು ಸೌಲಭ್ಯಗಳು ಬೇಕು. ಒಂದು ಪರಿಹಾರ ನಿಧಿ 25 ಲಕ್ಷಕ್ಕೆ ಏರಿಸಬೇಕು, ಸಂತ್ರಸ್ತ ನಿಧಿಯಿಂದ ಏನು ಸಾವಿಗಡದ ವಕೀಲರಿಗೆ, ಮತ್ತು 5 ಲಕ್ಷವರೆಗೂ ವಿಮೆ ಜಾರಿ ಆಗಲೇಬೇಕು. ಈ ರೀತಿಯಲ್ಲಿ ಒಟ್ಟು ಹೋರಾಟ ಮಾಡಿ ನಾನು ಗೆದ್ದರೆ ಈ ಕರ್ನಾಟಕದ ಎಲ್ಲ ಭಾಗಗಳಿಗೂ ಮತ್ತು ಎಲ್ಲ ವಕೀಲರುಗಳು ಮತ್ತು ಯಾರು ನಮ್ಮ 25 ಜನ ಪ್ರತಿನಿಧಿಗಳು ಆರಿಸಿ ಬರ್ತಾರೆ, ಆ 25 ಜನರ ಪ್ರತಿನಿಧಿಗಳ ಸಹಕಾರ ತೆಗೆದುಕೊಂಡು ನಮ್ಮ ರಾಜ್ಯ ವಕೀಲರ ಏನು ಅಧ್ಯಕ್ಷರಿದ್ದಾರೆ ಎಲ್ಲ ಸಂಘಗಳ ಅವರ ಸಹಕಾರ ಪಡೆದುಕೊಂಡು ಮತ್ತು ನಮ್ಮ ಬೆಂಗಳೂರು ಬಾರ್ ಏಷ್ಯಾಕ್ಕೆ ದೊಡ್ಡ ಬಾರ್ ಆ ಅಧ್ಯಕ್ಷರ ಸಹಕಾರವನ್ನು ತೆಗೆದುಕೊಂಡು ಬೆಂಗಳೂರು ಬಾರ್ ಅಧ್ಯಕ್ಷರ ಸಹಕಾರ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಹೋರಾಟ ಮಾಡಿ ಈ ಸಕಲ ಸೌಕರ್ಯಗಳು ತರೋದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಹೋರಾಟ ಮಾಡ್ತೀನಿ. ಅದಕ್ಕೆ ನನಗೆ ಮತ ಕೊಡಬೇಕು ಅಂತ ನಾನು ಕಲಬುರಗಿ ನ್ಯಾಯವಾದಿಗಳ ಮುಂದೆ ಹಿರಿಯ ನ್ಯಾಯವಾದಿಗಳು ಮತ್ತು ಗೌರವಾನ್ವಿತ ಹಿರಿಯ ನ್ಯಾಯವಾದಿಗಳು ಮತ್ತು ನ್ಯಾಯವಾದಿಗಳ ಮುಂದೆ ಅಪೀಲ್ ಮಾಡಿದ್ದೇನೆ. ಅದಕ್ಕೂ ಒಂದು ಪಾಸಿಟಿವ್ ಆಗಿ ವಕೀಲರು ಎಲ್ಲರೂ ಸ್ಪಂದಿಸಿದ್ದಾರೆ. ಯುವ ವಕೀಲರಂತೂ ಬರೀ ಹುಮ್ಮಸ್ಸಿನಿಂದ ನನ್ನನ್ನು ಸ್ಪಂದಿಸಿದ್ದಾರೆ. ಅದಕ್ಕೆ ನನಗಿಲ್ಲೊಂದು ಒಳ್ಳೆಯ ಮತ ಬರ್ಬೋದು. ಇದು ನಂದು ಹೋಮ್ ಟೌನ್ ಬೇರೆ, ಇದರಿಂದಾಗಿ ನನಗೆ ಒಳ್ಳೆಯ ಮತ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ನಾನು ಮತಯಾಚನೆ ಮಾಡಿದ್ದೆ. ನಂದು ಸೀರಿಯಲ್ ನಂಬರ್ 74 ಮೊಹಮ್ಮದ್ ಸಾ ಎ ಮುಲ್ಲಾ ಅಂಥೇಳಿ 20 ವರ್ಷಗಳ ಕಾಲ ಸತತವಾಗಿ ನಾನು ವಕೀಲ ವೃತ್ತಿಯನ್ನು ಮಾಡ್ತಾ ಗುಲ್ಬರ್ಗಾ ಮತ್ತು ಬೆಂಗಳೂರು ಮತ್ತು ಗುಲ್ಬರ್ಗಾ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ಮ ಫರ್ಮ್ ಹೆಸರು ಬಂದು ಹಿರೇಮಠ ಆ್ಯಂಡ್ ಮುಲ್ಲಾ ಅಸೋಸಿಯೇಟ್ಸು. ನಮ್ಮ ಫರ್ಮ್ ಹೆಸರಿನಲ್ಲೇ ನಾವು ಒಂದು ಏನಂದರೆ ಜಾತ್ಯತೀತವಾಗಿ ಇರ್ತಕ್ಕಂಥ ಒಂದು ಇದು ಇದೆ. ನಾವು ಕಲ್ಯಾಣ ಕರ್ನಾಟಕದಿಂದ ಬಂದವರು, ನಮಗೆ ಯಾವುದು ಜಾತಿ ಇಲ್ಲ, ಏನೂ ಇಲ್ಲ. ನಮ್ಮ ಜಾತಿ ಒಂದೇ ಒಂದು ಜಾತಿ, ಏನಪ್ಪ ಅಂದರೆ ಅದು ವಕೀಲರ ಜಾತಿ. ವಕೀಲರ ಕಲ್ಯಾಣಕ್ಕಾಗಿ ಹೋರಾಡುವುದೇ ನಮ್ಮ ಧ್ಯೇಯ. ಅದಕ್ಕೆ ನಮ್ಮೆಲ್ಲರ ಬಳಿ ಅಪೀಲ್ ಮಾಡ್ಕೊಳ್ಳೋದೇನೆಂದರೆ ನಂದು 74 ಸೀರಿಯಲ್ ನಂಬರ್ಗೆ 1 ONE 1 ಬರೆಯೋದ ಮುಖಾಂತರ ತಮ್ಮ ಓಟ್ ಹಾಕಬೇಕಂತ ನಾನು ಎಲ್ಲ ವಕೀಲ ಮಿತ್ರರು, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲ ಮಿತ್ರರಿಗೆ 1 ONE 1 ಬರೆಯೋದು ಪ್ರಥಮ ಪ್ರಾಶಸ್ತ್ಯ ಮತ ಕೊಟ್ಟು ನನಗೆ ಭರ್ಜರಿ ಪ್ರಚಂಡ ಬಹುಮತದಿಂದ ಆರಿಸಿ ಕೊಡಬೇಕು ಅಂಥೇಳಿ ಅವ್ರ ಮುಂದೆ ಕಳಕಳಿಯಿಂದ ನಾನು ಅಪೀಲ್ ಮಾಡಿದ್ದೆ.